ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 25ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಿನ್ನೆ ಮೊನ್ನೆ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಬಸ್ ಕ್ರಿಯೇಟ್ ಆಗಿದೆ, ಅದ್ರ ಜೊತೆಗೆ ಏನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದ್ದಾವೆ, ಸ್ಪೆಕ್ಯುಲೇಷನ್ಸ್ ಏನೆಲ್ಲ ಓಡಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಡೈರೆಕ್ಟ್ ಮೊದಲೇ ನ್ಯೂಸ್ ವಿಷಯಕ್ಕೆ ಬಂದರೆ, ರಿಷಬ್ ಶೆಟ್ಟಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಇಂಟರ್ವ್ಯೂದಲ್ಲಿ. ನನ್ನ ದೇವರಂತೆ ನೀವು ಟ್ರೀಟ್ ಮಾಡೋದು ಬೇಡ, ನಾನು ಕಾಂತಾರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೀನಿ, ಅಂದರೆ ಒಂದು ರೋಲ್ನ ಮಾಡಿದ್ದೀನಿ ಅಷ್ಟೇ. ಸೊ ಆ ರೋಲ್ನ ನೀವು ಯಾವ ರೀತಿ ನೋಡಬೇಕು ಅದೇ ರೀತಿ ನೋಡಿ, ನಿಜ ಜೀವನದಲ್ಲಿ ನನ್ನ ದೇವರಂತೆ ಟ್ರೀಟ್ ಮಾಡೋದು ಬೇಕಾಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೌದು, ನಿಜ, ಸುಮಾರು ಜನ ಅವ್ರನ್ನ ದೇವರಂತ ಮನುಷ್ಯ ಅಂತ ಪ್ರತಿಯೊಬ್ಬರೂ ಅವ್ರಿಗೆ ಈ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡ್ತಾ ಇದ್ರು. ಆ ರೀತಿ ನೋಡಬೇಡಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಅನ್ನೋದನ್ನು ಪಾಸ್ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ನಿನ್ನೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮೇಡಮ್ ಅವರು ಡೈವರ್ಸ್ ಅನ್ನೋದನ್ನು ತಗೊಂಡ್ರು. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತೇ ಇದೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋನ ಸಹ ನಾನು ಮಾಡಿ ಅಪ್ಲೋಡ್ ಅನ್ನೋದನ್ನು ಮಾಡಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ ಆ ಘಟನೆ ನಡಿಬೇಕಾದ್ರೆ ನ್ಯೂಸ್ ಚಾನಲ್ ಅವರು ಒಳ್ಳೆ ಹುಡುಗ ಪ್ರಥಮ್ ಅವ್ರನ್ನ ಲೈವ್ಗೆ ಕರ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಅನ್ನೋದನ್ನು ನಡೆಸಿದ್ರು. ಒಳ್ಳೆ ಹುಡುಗ ಪ್ರಥಮ್ ಅವರು ಒಂದು ಒಳ್ಳೆಯ ಮಾತು ಅನ್ನೋದನ್ನು ಹಾಡ್ತಾ ಇದ್ರು ಅಲ್ಲಿ. ಸೊ ಏನಪ್ಪ ವಿಷಯ ಅಂದರೆ, ನಾನು ನನ್ನ ಕೈಲಿ ಮೀರಿ ಸ್ವಲ್ಪ ಪ್ರಯತ್ನ ಅನ್ನೋದನ್ನು ಪಡ್ತೀನಿ, ಅವ್ರನ್ನ ಒಂದು ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಅನ್ನೋದನ್ನು ಕೊಟ್ಟರು. ಆದರೆ ನ್ಯೂಸ್ ಚಾನಲ್ಸು ಮೀಡಿಯಾದವರು ಆ ತಮ್ನೈಲ್ಸ್ ಏನಿದೆ ಕೆಟ್ಟದಾಗಿ ಬರೆದ್ಬಿಟ್ಟು ಅವರಿಂದನೇ ಅವರಿಬ್ಬರು ದೂರವಾಗ್ತಿದ್ದಾರೆ ಅಂತ ಬೇರೆ ಬೇರೆ ರೀತಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಶೇಡ್ಸ್ನ ತಗೊಂಡು ಅವರು ಆ ರೀತಿಯ ಮಾಡಿದ್ದಾರೆ ಅಂತ ಅವರು ಒಂದು ಟ್ವೀಟ್ ಅನ್ನೋದನ್ನು ಮಾಡಿದ್ದಾರೆ. ಸೊ ಇನ್ನು ಮುಂದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಮಾಡಿದ್ದೆ ದೊಡ್ಡ ತಪ್ಪಾಯಿತು ಅಂತ ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ಕಂಡವ್ರ ವಿಷಯ ನಮ್ಗೆ ಯಾಕೆ ಬೇಕು ಅಂತ ಅದು ಇದು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀಬೋದು. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಉತ್ತರಾಖಂಡ ಸಿನಿಮಾಗೆ ಭವನ ಮೇಡಮ್ ಅವರು ಆನ್ ಬೋರ್ಡ್ ಆಗಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಕಾಲಿವುಡ್ಡಿಂದ ನಮ್ಮ ಡಾಲಿ ಧನಂಜಯ ಅವರಿಗೆ ಅಪ್ರೋಚ್ ಅನ್ನೋದು ಬಂದಿದೆ. ಅಂದರೆ ಯಾವ ಸಿನಿಮಾಗೆ ಅಂದರೆ ಸೂರ್ಯ 44, ಇವಾಗ ಕಾರ್ತಿಕ್ ಸುಬ್ಬರಾಜ್ ಅವರು ಡೈರೆಕ್ಷನ್ ಮಾಡ್ತಿರುವ ಸೂರ್ಯ 44 ಸಿನಿಮಾದಿಂದ ಡಾಲಿ ಧನಂಜಯ ಅವರಿಗೆ ಅಪ್ರೋಚ್ ಮಾಡಿದ್ದಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೋಸ್ಕರ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಆದರೆ ಡಾಲಿ ಧನಂಜಯ ಅವರ ಡೇಟ್ಸ್ ಇಶ್ಯೂ ಇಂದ ಮಾಡೋಕ್ಕೆ ಆಗ್ತಿಲ್ಲ ಅಂತ ಒಂದು ಇಂಟರ್ವ್ಯೂದಲ್ಲಿ ಅವರು ಸ್ವತಃ ಕನ್ಫರ್ಮೇಷನ್ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ನಮ್ಮ ಡಾಲಿ ಧನಂಜಯ ಅವರ ನ್ಯೂಸ್ ತುಂಬಾ ಇದೆ, ಸ್ವಲ್ಪ ಕೇಳಿಸ್ಕೊಳ್ಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಹೇಳ್ತೀನಿ. ನಿನ್ನೆ ಟ್ವಿಟರಲ್ಲಿ ಲೈವ್ಗೆ ಬಂದಿದ್ದರು, ಕೋಟಿ ಸಿನಿಮಾದ ಪ್ರಮೋಷನ್ ವಿಷಯಕ್ಕೋಸ್ಕರ ಒಂದು ಲೈವ್ಗೆ ಬಂದು ಸುಮಾರು ಜನರ ಹತ್ರ ಮಾತುಕತೆ ನಡೆಸ್ತಾ ಇದ್ರು. ಅಲ್ಲಿ ಅವರೇ ಕನ್ಫರ್ಮೇಷನ್ ಮಾಡಿದ್ದಾರೆ. ಹಲಗಲ್ಲಿ ಮತ್ತು ನಾಡಪ್ರಭು ಕೆಂಪೇಗೌಡ ಸಿನಿಮಾದಿಂದ ಅಪ್ರೋಚ್ ಅನ್ನೋದು ಮಾಡಿದ್ದಾರೆ. ಡಿಸ್ಕಷನ್ಸ್ ಹೋಗ್ತಾ ಇದೆ, ಅಫಿಷಿಯಲಿ ಕನ್ಫರ್ಮೇಷನ್ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಇಫ್ ಇನ್ ಕೇಸ್ ಏನಾದರೂ ಎಲ್ಲ ಸರಿ ಆದರೆ ಅಂತ ಅವರೇ ಸ್ವತಃ ಅವರ ಮಾತಿಂದಲೇ ಹೇಳಿದ್ದಾರೆ. ಅದನ್ನು ಸ್ವತಃ ನಾನು ಕೇಳಿಸ್ಕೊಂಡಿದ್ದೀನಿ, ನಾನು ಸ್ವತಃ ಆ ಲೈವ್ಗೆ ಜಾಯ್ನ್ ಆಗಿದೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂದರೆ ಒಂದು ಇಂಟರ್ವ್ಯೂದಲ್ಲಿ ಪ್ರೆಸ್ ಮೀಟ್ ನಡೆಯುವಾಗ ಸುಮಾರು ಜನ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಹೋಗ್ತಿದ್ದೀರಾ ಅಂತ ಕೇಳಿದ್ದಕ್ಕೆ, ಹೌದು ನಿಜ, ಸದ್ಯಕ್ಕಂತೂ ನಾನು 24/7 ಪಾಲಿಟಿಕ್ಸಲ್ಲಿ ಒಂದು ತಂಡನ ಅನ್ನೋದನ್ನು ಕಟ್ತಾ ಇದ್ದೀನಿ. ಸೊ ಈ ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ದಿನ ನಾನು ಬ್ರೇಕ್ ತಗೋತೀನಿ ಅಂತ ಅವರೇ ಸ್ವತಃ ಮಾಹಿತಿ ಅನ್ನೋದನ್ನು ನೀಡಿದ್ದಾರೆ. ಸೊ ಇನ್ನು ಮುಂದೆ ಮೇ ಬಿ ಅವರ ಸಿನಿಮಾಗಳು ಬರೋದು ಡೌಟ್ ಅಂತಲೇ ಅಂದ್ಕೊತೀನಿ. ಮೇ ಬಿ ಫ್ಯೂಚರಲ್ಲಿ ಬರ್ಬೋದು, ಅದು ಗೊತ್ತಿಲ್ಲ. ಸದ್ಯಕ್ಕಂತೂ ಅವರ ಸಿನಿಮಾಗಳು ಯಾವುದೋ ಬರೋ ಚಾನ್ಸಸ್ ಇಲ್ಲ ಅಂತ ಮಾಹಿತಿ ಅನ್ನೋದು ಎಸ್ಪೆಷಲಿ ಅವರೇ ಸ್ವತಃ ಮಾತಿನಿಂದನೇ ಹೊರ ಹಾಕಿದ್ದಾರೆ ಮಾಹಿತಿನ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಕಲ್ಕಿ 2898 ಸಿನಿಮಾದ ಟ್ರೈಲರ್ನ ಬಂದ್ಬಿಟ್ಟು ಥಿಯೇಟರಲ್ಲಿ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾವ್ಯಾವ ಥಿಯೇಟರಲ್ಲಿ ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಲಿಸ್ಟ್ ಸ್ವತಃ ಸಿಕ್ಕಿದೆ. ಸೊ ಸೈಡಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನೀವು ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಟ್ರೈಲರ್ನೇ ನಾವು ಥಿಯೇಟರಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಹೋಗಿ ನೋಡಬಹುದು. ಸೊ ಇದಾಗಿತ್ತು ನಿನ್ನೆ ಇವತ್ತಿನ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸು, ನಮ್ಮ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರೋ ಅಪ್ಡೇಟ್ಸು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅನ್ಕೊತಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ತುಂಬಾ ಬೂಸ್ಟ್ ಸಿಗುತ್ತೆ. ಪ್ರತಿದಿನ ನಮ್ಮ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬರ್ತಿದ್ದಾವೆ, ಪಕ್ಕದ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬರ್ತಿದ್ದಾವೆ, ಏನೆಲ್ಲ ಬಸ್ ಕ್ರಿಯೇಟ್ ಆಗ್ತಿದೆ, ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಓಡಾಡ್ತಿದೆಯೋ ಪ್ರತಿಯೊಂದ್ರ ಬಗ್ಗೆನೂ ವಿಡಿಯೋ ಅನ್ನೋದನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಪ್ರತಿದಿನ ವಿಡಿಯೋನ ನೋಡಿ ಅಂತ ಹೇಳ್ತೇವೆ. ಮುಗಿಸ್ತಾ ಇಲ್ಲ, ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.